ಈಗಾಗಲೇ 9ನೇ ನಾವು ಈ ಸ್ವತ್ತು ಅಭಿಯಾನ, ಈ ಖಾತಾ ಅಭಿಯಾನವನ್ನು ಇದು 9ನೇ ಬಾರಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈಗ ಸುಮಾರು ಒಂದು 120 ಖಾತೆಗಳು ಇವತ್ತು ರೆಡಿ ಇದ್ದಾವೆ. ಜನಹಿತ ಒಂದು ಸಾಫ್ಟ್ವೇರಲ್ಲಿ ಸುಮಾರು 60 ಖಾತೆಗಳು ಅದು ಪೆಂಡಿಂಗ್ ಇದ್ದಾವೆ. ಇಡೀ ರಾಜ್ಯದಲ್ಲಿ ಅದೊಂದು ಸಮಸ್ಯೆ ಆಗಿದೆ. ಅದು ಒಂದು 2-3 ದಿನದಲ್ಲಿ ಆಗುತ್ತೆ. ಒಂದು 2-3 ದಿನದಲ್ಲಿ ಕ್ಲಿಯರ್ ಆಗ್ಬೋದು. ಇಡೀ ರಾಜ್ಯದಲ್ಲಿ ಜನಹಿತ ಸಾಫ್ಟ್ವೇರು ಸಮಸ್ಯೆಯಾಗಿ ಅಲ್ಲಿ ಒಂದು 60, ಇಲ್ಲಾಂದರೆ ಇವತ್ತು ಸುಮಾರು 180 ಮಾಡಬೇಕಾಗಿತ್ತು. 120 ಖಾತೆಗಳನ್ನ ವಿತರಣೆ ಮಾಡೋರಿದ್ದೇವೆ. ಈಗ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅವೆಲ್ಲ ಇದು ಇಡೀ ರಾಜ್ಯ ಮಟ್ಟದಲ್ಲೇ ತೊಂದರೆ ಆಗಿರೋದ್ರಿಂದ ಅದು ಒಂದು 2-3 ದಿನದಲ್ಲಿ ಜನಹಿತ ಸಾಫ್ಟ್ವೇರ್ ಸರಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಾದರೆ ಇನ್ನೂ ಆದಷ್ಟು ಬೇಗ ನಾವು ಖಾತಾ ನಮೂನೆ 3 ಮತ್ತು 3A ಎಲ್ಲ ಖಾತಾಗಳನ್ನು ಜನರಿಗೆ ಕೊಡೋದ್ರಲ್ಲಿ ಇನ್ನು ಆದಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ನಾವು ಅನೇಕ ಸಾರಿ ಪ್ರತಿ ಬಾರಿ ಹೇಳ್ತಾ ಇದ್ದೀವಿ ದಲ್ಲಾಳಿಗಳ ಮುಖಾಂತರ ಹೋಗಬೇಡಿ ಅಂತ. ಆದರೂ ಜನ ಸ್ವಲ್ಪ ಒಂದು 25-30-40% ಅವ್ರನ್ನೇ ಅವಲಂಬಿಸಿರೋದು ಕಾಣ್ತದೆ. ಅದು ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ದಯಮಾಡಿ ತಾವು ಏನೇ ಒಂದು ತೊಂದರೆ ಇದ್ದರೂ ನೇರವಾಗಿ ಕಮಿಷನರ್ ಅಥವಾ ನಮ್ಮ ಹತ್ರ ಬರ್ಬೋದು, ಅಥವಾ ನಮ್ಮ ನಗರಸಭಾ ಸದಸ್ಯರ ಮುಖಾಂತರ ಆಗಲಿ, ಅಥವಾ ನಮ್ಮ ಆಡಳಿತ ಕಚೇರಿನಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಅಥವಾ ಈ ಖಾತಾದು ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು. ದಯವಿಟ್ಟು ದಲ್ಲಾಳಿಗಳ ಮೊರೆ ಹೋಗಬೇಡಿ ಅಂತ ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀನಿ. ಆ ಥರ ಇದ್ರೆ ನೇರವಾಗಿ ವ್ಯಕ್ತಿ ಹೆಸರು ಕೇಳಿದವರು ಯಾರನ್ನ ಕೇಳಿದ್ರು ಅರ್ಜಿದಾರರು ಮತ್ತೆ ನಮ್ಮ ಸಿಬ್ಬಂದಿ ಅವ್ರ ಹೆಸರನ್ನ ಹಾಕಿ ಕೊಡಿ, ನೇರವಾಗಿ ಲಿಖಿತವಾಗಿ ಕಂಪ್ಲೇಂಟ್ ಅನ್ನು ಕೊಡಿ, ನಾವು ಕ್ರಮ ತಗೋತೀವಿ. ಈಗ ನಮ್ಮಲ್ಲಿ ಅಪ್ಲಿಕೇಶನ್ ಇಶ್ಯೂ ಆಗಿರೋದು, ನಾವು ಸಾರ್ವಜನಿಕರಿಗೆ ಅರ್ಜಿ ಕೊಟ್ಟಿರೋದು ಹತ್ತತ್ರ 5,000 ಅರ್ಜಿಗಳನ್ನ ಕೊಟ್ಟಿದೀವಿ. ನಾವು ವಾಪಸ್ ನಮ್ಗೆ ಒಂದು 450 ತನಕ ಅರ್ಜಿಗಳು ಸಬ್ಮಿಟ್ ಆಗಿದಾವೆ. ಆ 400 ಅರ್ಜಿಗಳಲ್ಲಿ ಈಗ ಆಲ್ರೆಡಿ ನಾವು ಒಂದು 130 ಮೇಲೆ ಬಿ ಖಾತಾ ಇಶ್ಯೂ ಮಾಡಿದೀವಿ. ಇನ್ನು ಉಳಿದಂತೆ ಅವ್ರಿಗೆ ಕಂದಾಯ ಕಟ್ಟೋದಕ್ಕೆ ರಸೀದಿ ಹಾಕಿ ಅವ್ರು ಬಂದು ಕಂದಾಯ ಕಟ್ಟಬೇಕು. ಕೆಲವರು ಕಟ್ಟಿರ್ತಾರೆ, ಅದಕ್ಕೆ ಡಿಫರೆನ್ಸ್ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ, ಅದಕ್ಕೂ ಚಲನ್ ತೆಗೆದಿದ್ದೀವಿ. ಮತ್ತೆ ಕೆಲವರು ಕಟ್ಟೇ ಇರೋದಿಲ್ಲ, ಅವ್ರಿಗೆ ಚಲನ್ ಹಾಕಿ ಕಂದಾಯ ಕಟ್ಟಿದ ತಕ್ಷಣ ಪ್ರೊಸೆಸ್ ಆಗುತ್ತೆ. ನಾವು ಸಾಕಷ್ಟು ಅವ್ರಿಗೆ ಫೋನ್ ಮಾಡಿದ್ರು ಕೂಡ ನಮ್ಮಲ್ಲಿ ಬಿಲ್ ಕಲೆಕ್ಟರ್, ಇಂಜಿನಿಯರ್ ಮತ್ತೆ RI ರೆವಿನ್ಯೂ ಇನ್ಸ್ಪೆಕ್ಟರ್ 3 ಜನ ಅವ್ರಿಗೆ ಫೋನ್ ಮಾಡಿ ಕರೀತಾರೆ, ಬನ್ನಿ ನೀವು ಕಂದಾಯ ಕಟ್ಟಿದ್ರೆ ನಿಮ್ಮ ಅರ್ಜಿ ಏನೋ ವಿಲೆ ಆಗ್ತದೆ ಅಂತ ಹೇಳಿ ಬರ್ತಾ ಇಲ್ಲ. ಅರ್ಜಿಗಳು ಹಾಕಿದ್ದಾರೆ, ಅರ್ಜಿ ಹಾಕಿದ್ಮೇಲೆ ಸರ್ಕಾರಕ್ಕೆ ಏನು ನಿಗದಿಪಡಿಸಿದ್ದಾರೆ ಆ ಕಂದಾಯ ಕಟ್ಟಬೇಕಲ್ಲ. ಕೆಲವರು ಕಟ್ಟಿರ್ತಾರೆ, KD ನಂಬರ್ ಹಾಕ್ಬೇಕಾಗ್ತದೆ, ಏನೇ ಮಾಡ್ಬೇಕಾದ್ರೂ ಅರ್ಜಿ ಪ್ರೋಸೆಸ್ ಆಗೋದು ಜನರು ಕಂದಾಯವನ್ನು ತುಂಬಿದ ನಂತರ ಮಾತ್ರ. ಹಾಗಾಗಿ ನಮ್ಮವ್ರು ಫೋನ್ ಮಾಡಿ ಕರಿತಾ ಇದ್ದಾರೆ, ಬರ್ತಾ ಇಲ್ಲ. ಹಾಗಾಗಿ ಮುಂದಕ್ಕೆ ಹೋಗ್ತಾನೆ ಇಲ್ಲ ಬಿ ಖಾತಾ ಕೊಡೋದು. ಮೇ 10ನೇ ತಾರೀಕು 2025 ಸರ್ಕಾರ ಡೆಡ್ಲೈನ್ ಅನ್ನ ಫಿಕ್ಸ್ ಮಾಡಿದೆ. ನಾವು ಅಷ್ಟೊಳಗಡೆ ಎಷ್ಟು ಸಾಧ್ಯ ನಮ್ಗೆ ರಿಸೀವ್ ಆದ ಎಲ್ಲಾ ಅರ್ಜಿಗಳನ್ನ ವಿಲೆ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಆದ್ರೆ ಈ ಕಾರಣಕ್ಕೆ ಡಿಲೇ ಆಗ್ತಿದೆ, ಉಳಿದಂತೆ ಬೇರೆ ಎಲ್ಲ ಪ್ರೊಸೆಸ್ ಆಗ್ತಿದೆ. ಶಾಂತಮಲ್ಲ.